ನಮಸ್ತೆ ಎಲ್ರಿಗೂ. ಸೊ ಇವಾಗ CET 2026 ಮುಗಿದಾಗಿದೆ. ಇನ್ನೊಂದು 10-15 ದಿನದಲ್ಲಿ ರಿಸಲ್ಟು ಬಂದುಬಿಡುತ್ತೆ. ಸೊ ರಿಸಲ್ಟ್ ಬರೋದಕ್ಕೆ ಮುಂಚೆ ಒಂದು ಸ್ಟೂಡೆಂಟ್ಸು ಸುಮಾರಷ್ಟು ಕನ್ಫ್ಯೂಷನ್ ಇರುತ್ತೆ. ಪ್ರೊಸೀಜರ್ ಏನಿದೆ, ಯಾವ ಥರ ರೆಡಿ ಇರಬೇಕು, ಮತ್ತು ರಿಸಲ್ಟ್ ಬರೋದಕ್ಕೆ ಮುಂಚೆ ಏನೇನು ರೆಡಿ ಮಾಡ್ಕೋಬೇಕು ಅನ್ನೋಂಥ ಒಂದು ಕನ್ಫ್ಯೂಷನ್ ಇರುತ್ತೆ. ಅದನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಿಮಗೆ ಈ ವಿಡಿಯೋ ಸಿಗುವಂಥ ಇನ್ಫಾರ್ಮೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ರಿಸಲ್ಟ್ ಬರೋದಕ್ಕೆ ಮುಂಚೆ ಅಥವಾ ರಿಸಲ್ಟ್ ಬಂದ ಮೇಲೆ ನೀವು ಏನೇನು ಮಾಡಬೇಕು ಅನ್ನೋದೊಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಜಸ್ಟ್ ಟು ಸ್ಟಾರ್ಟ್, ಒಂದು CET ಅನ್ನೋದು ಪ್ರೊಸೀಜರ್ ಯಾವ ರೀತಿ ನಡೆಯುತ್ತೆ ಅನ್ನೋದು ಒಂದು ಇಂಟ್ರೊಡಕ್ಷನ್ ಜಸ್ಟ್ ಒಂದು 1 minute ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಜಸ್ಟ್ ತಿಳ್ಕೊಳ್ಳಿ. CET ಅನ್ನೋದೊಂದು ಎಕ್ಸಾಮ್ ನಡೆಯುತ್ತೆ. ಇವಾಗ PCM ಆರ್ PCB ಆರ್ PCMB 3 ಎಕ್ಸಾಮ್ ತೊಗೊಂಡಿರ್ತೀರ. ಬೈ ಚಾನ್ಸ್ ಇನ್ನೂ ಏನಾದರೂ ರಿಸಲ್ಟ್ ಅಂದರೆ ಎಷ್ಟು ಸ್ಕೋರ್ ಬಂದಿರ್ಬೋದು ಅನ್ನೋ ಒಂದು ಐಡಿಯಾ ಇನ್ನೂ ಬಂದಿಲ್ಲ ಅಂತಂದರೆ, ಇವಾಗ ಬೇಕಾದಷ್ಟು ಕೋಚಿಂಗ್ ಸೆಂಟರ್ಸು ಎಲ್ಲ ಗೂಗಲಲ್ಲಿ ಎಲ್ಲನೂ ಆನ್ಸರ್ಗೆ ಬಿಟ್ಬಿಟ್ಟಿರ್ತಾರೆ. ಸೊ ನೀವು ಮಾರ್ಕ್ ಮಾಡಿರೋ ಆನ್ಸರ್ಸ್ ಜೊತೆ ಚೆಕ್ ಮಾಡ್ಕೊಳ್ಳಿ, ಮಾರ್ಕ್ಸ್ ಯಾವ ರೇಂಜಿಗೆ ಬರ್ಬೋದು ಅನ್ನೋದೊಂದು ಐಡಿಯಾ ಬರುತ್ತೆ. ಸೊ ವಿತ್ ದ್ಯಾಟ್ ಇದ್ರ ಮೇಲೆ ಬೇಸಿಸ್ ಮೇಲೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಎಂಟ್ರಿ ಅಥವಾ CET ಅನ್ನೋದು ಒಂದು ಪ್ರಕ್ರಿಯೆ. ಇದು ಯಾವ ರೀತಿ ನಡೆಯುತ್ತೆ ಅಂತಂದರೆ, ಫಸ್ಟ್ ಸ್ಟೆಪ್ ಇದರಲ್ಲಿ ಏನು ನಡೆಯುತ್ತೆ ಅಂದರೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದು ಒಂದಷ್ಟು ದಿನಗಳಲ್ಲಿ ನಿಮ್ಗೆ ಒಂಚೂರು ಅವಕಾಶ ಸಿಗುತ್ತೆ. ಅವಕಾಶ ಸಿಕ್ಕಿದ ಟೈಮಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ದ ಫಸ್ಟ್ ಸ್ಟೆಪ್ ವುಡ್ ಬಿ ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಯಿತಾ? ಸೊ ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ ಅಂತ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಅಂತಂದರೆ ಇದೇ ಒಂದು ಪ್ರಕ್ರಿಯೆ. ಇಲ್ಲಿ ನೀವು ಯಾವ ಕಾಲೇಜ್ ಬೇಕಾಗುತ್ತೆ, ಯಾವ ಕಾಲೇಜ್ ಬೇಕು, ಯಾವ ಕೋರ್ಸ್ ಬೇಕು ಅನ್ನೋದನ್ನು 1, 2, 3, 4 ಸೊ ಈ ಥರ ಒಂದು ಪ್ರಿಯಾರಿಟಿ ಆರ್ಡರ್ ವೈಸಲ್ಲಿ ನೀವು CETಗೆ ಸಿಸ್ಟಮ್ಗೆ ಅಪ್ಲೋಡ್ ಮಾಡಬೇಕು ಅಥವಾ ಹೇಳಬೇಕು. ಅದ್ರ ಪ್ರಕಾರ ನಿಮ್ಮ ರ್ಯಾಂಕಿಂಗ್ಗೆ, ನಿಮ್ಮ ಸ್ಕೋರ್ಗೆ ಅಥವಾ ನಿಮ್ಮ ಕ್ಯಾಟಗರಿಗೆ, ಇನ್ಕಮ್ ಎಲ್ಲ ಸೇರಿ ನಿಮಗೆ ಯಾವ ಸೀಟ್ ಸಿಗ್ಬೋದೋ ಆ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಇದು ಒಂದು ಪ್ರಕ್ರಿಯೆ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿ ಆದಮೇಲೆ ನಿಮಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಯಾವ ಕಾಲೇಜ್ ಅಲಾಟ್ ಆಗಿದ್ದು ನಿಮಗೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಸೊ ಇದು ಒಂದು ಸಿಂಪಲ್, ಒಂದು ಬ್ರೀಫಾಗಿ ಏನಾಗ್ಬೋದು ಅಂತ ಒಂದು ಸ್ಟೆಪ್ ವೈಸ್ ಇದು. ಸೊ ರಿಸಲ್ಟ್ ಬರೋದಕ್ಕೂ ಮುಂಚೆ ಏನೇನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಇನ್ನೊಂದು 10 ದಿನದಲ್ಲಿ ರಿಸಲ್ಟ್ ಬರೋದಕ್ಕೆ ಮುಂಚೆ, ಯಾಕಂತಂದರೆ ರಿಸಲ್ಟ್ ಬಂದಮೇಲೆ ಪ್ಯಾನಿಕ್ ಆಗಬಾರ್ದು. ರಿಸಲ್ಟ್ ಬರೋಷ್ಟೊತ್ತಿಗೆ ನಿಮಗೆ ಏನೇನು ಬೇಕೋ ಅವೆಲ್ಲನೂ ಆಲ್ಮೋಸ್ಟ್ ರೆಡಿ ಇಟ್ಕೊಂಡಿರಬೇಕು. ಸೊ ಫಸ್ಟ್ ಥಿಂಗ್ ದಟ್ ನಿಮಗೆ ಏನು ಬೇಕಾಗಬಹುದು ಅನ್ನೋದು ಡಾಕ್ಯುಮೆಂಟ್ಸ್. ಒಂದು ಜನರಲ್ ಆಗಿ ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ಪ್ರತಿಯೊಂದು ಸ್ಟೂಡೆಂಟ್ಗೆ 10th ಆ್ಯಂಡ್ 12th ಮಾರ್ಕ್ಸ್ ಕಾರ್ಡ್ ಇದನ್ನ ರೆಡಿ ಇಟ್ಕೊಂಡಿರಬೇಕು. 12th ರಿಸಲ್ಟ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ ಅಂದರೆ ಬರುತ್ತೆ, ಅಥವಾ ಆಟೋಮೆಟಿಕ್ ಅದರಲ್ಲಿ ಅಪ್ಲೋಡ್ ಆಗುತ್ತೆ ಈ ವರ್ಷ ಪಾಸ್ ಆಗಿರೋ ಸ್ಟೂಡೆಂಟ್ಸ್ಗಾದರೆ. ಸೊ ಈ ಡಾಕ್ಯುಮೆಂಟ್ ನೀವು ರೆಡಿ ಇಟ್ಕೊಂಡಿರಬೇಕು. ಆ್ಯಂಡ್ ಸೆಕೆಂಡ್ ಒನ್ ಈ ಸ್ಟಡಿ ಸರ್ಟಿಫಿಕೇಟ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 10th ಸ್ಟ್ಯಾಂಡರ್ಡ್ ತನಕ ಎಲ್ಲೆಲ್ಲಿ ಓದಿರೋ, ಯಾವ್ಯಾವ ಸ್ಕೂಲಲ್ಲಿ ಓದಿರೋ ಅಷ್ಟರದ್ದು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಸ್ಟ್ ಪ್ಲಸ್ ಇನ್ಕಮ್ ಫಾರ್ SC/ST ಸ್ಟೂಡೆಂಟ್ಸ್ ಆರ್ OBC ಸ್ಟೂಡೆಂಟ್ಸ್. ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ಇನ್ಕಮ್ ಸರ್ಟಿಫಿಕೇಟ್. ನಿಮ್ಮ ಹತ್ರ ಆಲ್ರೆಡಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಅದರದ್ದು ಡೇಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಇನ್ನೂ ವ್ಯಾಲಿಡ್ ಇದೆಯಾ ಅಥವಾ ಎಕ್ಸ್ಪೈರ್ ಆಗಿದೆಯಾ ಅಂತ. ಎಕ್ಸ್ಪೈರ್ ಆಗಿದರೆ ಮತ್ತೆ ಇನ್ನೊಂದು ಅಪ್ಲೈ ಮಾಡಿ, ಆದಷ್ಟು ಬೇಗ ಇನ್ನೊಂದು ಡಾಕ್ಯುಮೆಂಟ್ನ ರೆಡಿ ಮಾಡ್ಕೊಳ್ಳಿ. ಸೊ ಈ ಒಂದು ಡಾಕ್ಯುಮೆಂಟ್ಸು ಇನ್ ಜನರಲ್ ನಿಮಗೆ ರೆಡಿ ಇರಬೇಕಾಗುತ್ತೆ ಫಾರ್ ಎಲ್ಲ ಒಂದು ಕ್ಯಾಂಡಿಡೇಟ್ಸ್ಗೆ. ಇದ್ರ ಮೇಲೆ ಡಿಪೆಂಡಿಂಗ್ ಆನ್ ಕ್ಯಾಟಗರಿ, ಅಂದರೆ ಡಿಫ್ರೆಂಟ್ ಸೆಕ್ಷನ್ಸ್, ಕ್ಲಾಸಸ್ ಅಂತ ಬರುತ್ತೆ. ಅದರಲ್ಲಿ ಇವಾಗ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಡಿಫೆನ್ಸ್ ಬ್ಯಾಕ್ಗ್ರೌಂಡ್ ಇರೋ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರಿಗೆಲ್ಲ ಬೇರೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ಡೀಟೇಲ್ ವೀಡಿಯೋನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಷ್ಟನ್ನು ನೀವು ರೆಡಿ ಇಟ್ಕೊಂಡಿರಬೇಕು. ಬಿಕಾಸ್ ನೀವು 10th ಸ್ಕೂಲ್ ಎಲ್ಲೆಲ್ಲಿ ಓದಿರ್ತಿರೋ ಗೊತ್ತಿಲ್ಲ, ಎಲ್ಲೆಲ್ಲಿ ಓದಿದಿರೋ ಎಲ್ಲ ಕಡೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಕಾಲೇಜ್ ಲಿಸ್ಟು. ಸೊ ಕಾಲೇಜಸ್ ಲಿಸ್ಟು ನಿಮಗೆ ಆಪ್ಷನ್ ಎಂಟ್ರಿಗೆ ಮುಂಚೆ ಯಾಕೆ ರೆಡಿ ಇರಬೇಕು ಅಂತಂದರೆ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಮುಂದಿನ 5 ವರ್ಷ ಅಥವಾ 4 ವರ್ಷ ಏನು ಓದಬೇಕು ಅನ್ನೋದನ್ನು ಇಲ್ಲಿ ಡಿಸೈಡ್ ಮಾಡಬೇಕು. ಇದರಿಂದ ಮುಂದಿನ 30 ವರ್ಷ ಡಿಸೈಡ್ ಆಗುತ್ತೆ. ಸೊ ಇವಾಗ ಹರಿಯಲ್ಲಿ, ಟೆನ್ಷನಲ್ಲಿ, ಕನ್ಫ್ಯೂಷನಲ್ಲಿ ಯಾವುದೇ ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡಿ. ಸೊ ರಿಸಲ್ಟ್ ಬರೋಷ್ಟೊತ್ತಿಗೆ ನೀವು ಏನು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿಟ್ಕೊಳ್ಳಿ. ಸೊ ಅದನ್ನು ಯಾವ ಕ್ರೈಟೀರಿಯಾದಲ್ಲಿ ನೀವು ಮಾಡಿದ್ರೆ ಒಳ್ಳೆಯದು ಅಂತ ಇವಾಗ ಒಂದು ಸಜೆಷನ್ ನನ್ನ ಕಡೆಯಿಂದ, ಒಂದು ಗೈಡೆನ್ಸ್ ಥರ
ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನಿಮ್ಗೆ ಯಾವ ಥರ ಸರಿ ಅನಿಸುತ್ತೋ ಆ ಥರ ನೀವು ಮಾಡಿ ಒಂದು ಒಳ್ಳೆ ಬೆಸ್ಟ್ ಡಿಸಿಷನ್ ತೊಗೊಳ್ಳಿ. ಸೊ ಫಸ್ಟು ಇವಾಗ ಫಾರ್ ಎಕ್ಸಾಂಪಲ್ PCMB ಇನ್ ಜನರಲ್ ಅಂತ ಅಂದ್ಕೊಳ್ಳೋಣ. ಸೊ ಇರುವಂಥ ಆಪ್ಷನ್ ಏನಿದೆ, ಮೆಡಿಕಲ್ ಇದೆ, ಅಥವಾ ಇಂಜಿನಿಯರಿಂಗ್ ಇದೆ, ಅಥವಾ ವೆಟರ್ನರಿ ಇದೆ, ಅಥವಾ ಅಗ್ರಿಕಲ್ಚರ್ ಇದೆ, ಅಥವಾ ಹಾರ್ಟಿಕಲ್ಚರ್ ಇದೆ. ಸೊ ಈ ಥರ ಬೇಕಾದಷ್ಟು ಆಪ್ಷನ್ಸ್ ಇದ್ದಾವೆ. ಇಷ್ಟರಲ್ಲಿ ನಿಮಗೆ ಇಂಟ್ರೆಸ್ಟ್ ಇರುವಂಥದ್ದು ಯಾವುದು, ನಿಮಗೆ ಇಂಟ್ರೆಸ್ಟ್ ಇದ್ದು ಫ್ಯೂಚರಲ್ಲಿ ಸ್ಕೋಪ್ ಇರುವಂಥದ್ದು ಯಾವುದು, ಇವತ್ತಿಂದ ಹಿಡಿದು ಮುಂದಿನ 4 ವರ್ಷ ಆದಮೇಲೆ ನೀವು ಗ್ರ್ಯಾಜುಯೇಟ್ ಆಗಿ ಹೊರಗೆ ಬಂದಮೇಲೆ ನೀವು ಓದ್ತಾ ಇರೋಂಥ ಕೋರ್ಸ್ಗೆ ಸ್ಕೋಪ್ ಇರುತ್ತಾ ಅದನ್ನು ಡಿಸೈಡ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನು ನಿಮಗೆ 4 ಕ್ರೈಟೀರಿಯಾಸ್ ಕೊಡ್ತೀನಿ ಯಾವ ರೀತಿ ಡಿಸೈಡ್ ಮಾಡಬೇಕು ಅಂತ. ಫಸ್ಟ್ ಒನ್ ಈಸ್ ಇಂಟ್ರೆಸ್ಟ್, ಸೆಕೆಂಡ್ ಒನ್ ಈಸ್ ಸ್ಕೋಪ್. ಇವೆರಡೂ ಈಕ್ವಲಿ ಇಂಪಾರ್ಟೆಂಟ್, ಈಕ್ವಲಿ ಕ್ರೂಷಿಯಲ್. ಇಂಟ್ರೆಸ್ಟ್ ಇದ್ದು ಸ್ಕೋಪ್ ಇಲ್ಲ ಅಂದರೆ ಪ್ರಯೋಜನ ಇಲ್ಲ, ಸ್ಕೋಪ್ ಇದ್ದು ಇಂಟ್ರೆಸ್ಟ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಎರಡನ್ನೂ ನಿಮಗೆ ಒಂದು ಯಾವುದೇ, ಇವಾಗ ಮೆಡಿಕಲ್ ತೊಗೊಂಡ್ರೆ ಅಥವಾ ಇಂಜಿನಿಯರಿಂಗ್ ತೊಗೊಂಡ್ರೆ, ವೆಟರ್ನರಿ ತೊಗೊಂಡ್ರೆ ನಿಮಗೆ ಇಂಟ್ರೆಸ್ಟ್ ಇರಬೇಕು, ಓದೋದಕ್ಕೆ ಆಸಕ್ತಿ ಇರಬೇಕು, ಮತ್ತು ಇನ್ನೊಂದು 5 ವರ್ಷದಲ್ಲಿ ನಿಮ್ಗೆ ಆ ಒಂದು ಸಬ್ಜೆಕ್ಟಲ್ಲಿ ಸ್ಕೋಪ್ ಇರಬೇಕು. ಇದು 2 ಕ್ರೈಟೀರಿಯಾನ ಪ್ರೈಮರಿ ಕ್ರೈಟೀರಿಯಾ ಅಂತ ಇಟ್ಕೊಳ್ಳಿ. ಸೆಕೆಂಡರಿ ಕ್ರೈಟೀರಿಯಾಗೆ ನೀವು ನೋಡಬೇಕಾಗಿರುವಂಥದ್ದು ಲೊಕೇಶನ್ ಪ್ಲಸ್ ಫೀಸ್ ಅನ್ನೋದು ಸುಮಾರು ಜನಕ್ಕೆ ದೊಡ್ಡ ಕ್ರೈಟೀರಿಯಾ ಅಲ್ಲದೆ ಇರ್ಬೋದು. ಬಟ್ ಫೀಸ್ ಬಗ್ಗೆ ಯೋಚನೆ ಮಾಡಿ ಕಾಲೇಜಿಗೆ ಸೇರುವಂಥ ಸುಮಾರಷ್ಟು ಸ್ಟೂಡೆಂಟ್ಸ್ ಇರ್ತಾರೆ. ಸೊ ನೀವು ಅಡ್ಮಿಷನ್ ಆಗೋದಕ್ಕೂ ಮುಂಚೆ ಕಾಲೇಜಿನ ಫೀಸ್ ಏನಿದೆ, ಬೈ ಚಾನ್ಸ್ ನೀವು ಲೊಕೇಶನ್, ಇವಾಗ ಸುಮಾರಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ನಾನು ಯಾವ ಊರಿಗೆ ಬೇಕಾದ್ರೂ ಹೋಗ್ತೀನಿ, ನಂಗೆ ಟಾಪ್ ಕಾಲೇಜಲ್ಲಿ ಸೀಟ್ ಬೇಕು ಅಂತಿರ್ತಾರೆ. ಅಂಥವ್ರು ಹಾಸ್ಟೆಲಿಗೆ ಸೇರಬೇಕಾಗುತ್ತೆ. ಸೊ ಹಾಸ್ಟೆಲ್ ಫೀಸ್ ಎಷ್ಟಿದೆ, ಹಾಸ್ಟೆಲ್ ಫೀಸ್ ಕಟ್ಟೋಕ್ಕಾಗುತ್ತಾ, ಅಥವಾ ನೀವು ಲೋನ್ ತೊಗೊಂಡು ಲೋನ್ ಮಾಡಿ ಟಾಪ್ ಕಾಲೇಜಲ್ಲಿ ಓದಿ ಅದನ್ನು ತೀರಿಸುವಂಥ ಒಂದು ಗಟ್ಸ್ ಇದೆಯಾ, ಆ ಥರ ಒಂದು ಬೋಲ್ಡ್ ಡಿಸಿಷನ್ ತೊಗೋತೀರಾ, ವೆರಿ ಗುಡ್ ಇಫ್ ಯು ಟೇಕ್ ಇಟ್, ಆಯಿತಾ. ಸೊ ಈ ಥರ ಒಂದು ಡಿಸಿಷನ್ 4 ಕ್ರೈಟೀರಿಯಲ್ಲಿ ಡಿಸೈಡ್ ಮಾಡಿ. ಸೊ ಫಸ್ಟ್ ನೀವೇನು ಡಿಸೈಡ್ ಮಾಡಬೇಕು ಅಂದರೆ ಇಂಜಿನಿಯರಿಂಗಾ, ಮೆಡಿಕಲ್ಲ, ಅಥವಾ ವೆಟರ್ನರಿನ. ಸೊ ಈ ಬ್ರಾಡರ್ ಸೆಗ್ಮೆಂಟ್ಸಲ್ಲಿ ನೀವು ಡಿಸೈಡ್ ಮಾಡಬೇಕು. ಬೈ ಚಾನ್ಸ್ ಇವಾಗ ಮೆಡಿಕಲ್ ಡಿಸೈಡ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ. ಮೆಡಿಕಲ್ ಡಿಸೈಡ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಕಾಲೇಜಸ್ ಲಿಸ್ಟ್ ಮಾಡಬೇಕು. ಮೆಡಿಕಲ್ ಕಾಲೇಜಸಲ್ಲಿ ಟಾಪ್ ಕಾಲೇಜಸ್ ಯಾವ್ಯಾವ ಇದ್ದಾವೆ, ಟಾಪ್ ಕಾಲೇಜಸಲ್ಲಿ ಗೌರ್ಮೆಂಟ್ ಕಾಲೇಜಸ್ ಯಾವುದು, ಪ್ರೈವೇಟ್ ಕಾಲೇಜಸ್ ಯಾವುದು ಅಂತ ನೀವು ಡಿಸೈಡ್ ಮಾಡಬೇಕು. ಇದರಲ್ಲಿ ನಿಮ್ಮ ಪ್ರಿಯಾರಿಟಿ ಏನಿದೆ. ಗೌರ್ಮೆಂಟ್ ಕಾಲೇಜಸ್ ಆದರೆ ಟಾಪ್ ಗೌರ್ಮೆಂಟ್ ಕಾಲೇಜಸ್, ಇವಾಗ ಫಾರ್ ಎಕ್ಸಾಂಪಲ್ BMC, ಸೆಕೆಂಡ್ ಆಪ್ಷನ್ MMC, ಈ ರೀತಿ ಫಸ್ಟ್ ಆಪ್ಷನ್ ಯಾವುದು, ಸೆಕೆಂಡ್ ಆಪ್ಷನ್ ಯಾವುದು, ಈ ಥರದನ್ನು ಎಲ್ಲ ಕಾಲೇಜಸ್ನೂ ಲಿಸ್ಟ್ ಮಾಡಿ. ಮೆಡಿಕಲ್ ಕಾಲೇಜಸ್ ಜಾಸ್ತಿ ಇಲ್ಲ ಇಂಜಿನಿಯರಿಂಗ್ ಥರ. ಸೊ ನೀವು ಆಲ್ಮೋಸ್ಟ್ ಇರೋ ಎಲ್ಲ ಕಾಲೇಜಸ್ಸನ್ನು ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಆಮೇಲೆ ಫಸ್ಟ್ ಗೌರ್ಮೆಂಟ್ ಕಾಲೇಜಸ್ ಎಲ್ಲ ಮುಗಿದಾದ್ಮೇಲೆ ನೆಕ್ಸ್ಟ್ ಪ್ರೈವೇಟ್ ಕಾಲೇಜಸಲ್ಲಿ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಈ ರೀತಿ ಲಿಸ್ಟ್ ಮಾಡ್ತಾ ಹೋಗಿ. ಇವಾಗ ಫಾರ್ ಎಕ್ಸಾಂಪಲ್ ಇನ್ನೂ ಕೆಲವೊಂದಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಅಷ್ಟೇ ಮೆಡಿಕಲ್ ಮಾಡ್ತೀವಿ ಅಂತ. ಸೊ ಫಸ್ಟು ಇವಾಗ ಫಾರ್ ಎಕ್ಸಾಂಪಲ್ 20 ಗೌರ್ಮೆಂಟ್ ಕಾಲೇಜಸ್ ಮೆಡಿಕಲ್ ಇದ್ದಾವೆ ಅಂತ ಅಂದ್ಕೊಳ್ಳೋ. ಫಸ್ಟ್ 20 ಕಾಲೇಜಸ್ ಗೌರ್ಮೆಂಟ್ ಕಾಲೇಜಸ್ ಮೆಡಿಕಲ್ ಆಗ್ತಾರೆ. ಸರಿ, ಇದು ಸಿಕ್ಕಿಲ್ಲ. ನೆಕ್ಸ್ಟ್ ಆಪ್ಷನ್ ಏನು, ಇಂಜಿನಿಯರಿಂಗ್. ಟಾಪ್ 5 ಕಾಲೇಜಸ್ ಸಿಕ್ಕಿದ್ರೆ ಅಷ್ಟೇ ಮಾಡ್ತೀನಿ ಅಂತ. ಸೊ ಈ 20 ಆದಮೇಲೆ ಇದರಲ್ಲಿ 20 ಆಯಿತು, ಇದು 5 ಆಯಿತು. ಸೊ ಟೋಟಲ್ 25 ಆಯಿತು. ಸೊ ಈ ಇದರಲ್ಲೂ ಸಿಕ್ಕಿಲ್ಲ ಅಂತಂದರೆ ವೆಟರ್ನರಿಗೆ ಹೋಗ್ತೀನಿ. ವೆಟರ್ನರಿ ಒಂದು 4ರಿಂದ 5 ಕಾಲೇಜ್ ಇರ್ಬೋದು. 5 ಟೋಟಲ್ ಎಷ್ಟಾಯಿತು, 30 ಕಾಲೇಜಸ್. ಅದಾದಮೇಲೆ ವೆಟರ್ನರಿನೂ ಸಿಕ್ಕಿಲ್ಲ ಅಂದರೆ BSc, AG ಆರ್ ಹಾರ್ಟಿಕಲ್ಚರ್, ಇದರಲ್ಲೊಂದು 10 ಕಾಲೇಜ್ ಅಂತ ಅಂದ್ಕೊಳ್ಳೋಣ, ಬೇಡ 5 ಅಂದ್ಕೊಳ್ಳೋಣ. 5 ಕಾಲೇಜ್ ಲಿಸ್ಟ್ ಮಾಡ್ತೀರ. ಸೊ 35. ಸೊ ನಿಮಗೆ ಫಸ್ಟ್ ಆಪ್ಷನ್ ಯಾವುದು, ಸೆಕೆಂಡ್ ಆಪ್ಷನ್ ಯಾವುದು, ಥರ್ಡ್ ಆಪ್ಷನ್ ಯಾವುದು, ಅಪ್ ಟು 35 ಒಂದು ಲಿಸ್ಟಲ್ಲಿ ಪೇಪರಲ್ಲಿ ಬರೆದಿಟ್ಕೊಳ್ಳಿ. ಅಥವಾ ಗೂಗಲ್ ಶೀಟಲ್ಲೋ ಎಕ್ಸೆಲಲ್ಲೋ ಎಲ್ಲಾದರೂ ಹಾಕಿಟ್ಕೊಳ್ಳಿ. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಇನ್ನೊಂದು ಫೀಸ್ ಕ್ರೈಟೀರಿಯಾ ಅನ್ನೋದು ನಾನು ಯಾಕೆ ಹೇಳಿದೆ ಅಂತಂದರೆ, ಫೀಸ್ ಬಗ್ಗೆ ಯೋಚನೆ ಮಾಡದೆ ಸೇರಿದಂಥ ಸ್ಟೂಡೆಂಟ್ ಇದ್ದರೆ ಒಂದು ನಿಮಿಷ ಫಾರ್ವರ್ಡ್ ಮಾಡ್ಕೋಬೋದು.
ಫೀಸ್ ಅಂತ ಯಾಕೆ ಹೇಳಿದೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಕಾಲೇಜಸ್ ಲಿಸ್ಟ್ ಮಾಡೋವಾಗ ಏನು ಮಾಡ್ತೀರಾ, ಇವಾಗ ಯಾರೋ ಒಬ್ಬರು ಬೆಂಗಳೂರಲ್ಲಿದ್ದಾರೆ ಅಂತ ಅಂದ್ಕೊಳ್ಳೋಣ. ಬೆಂಗಳೂರಲ್ಲಿ ಟಾಪ್ ಕಾಲೇಜ್ ಯಾವುದು? RV. ಸೆಕೆಂಡ್ ಟಾಪ್ ಕಾಲೇಜ್ ಯಾವುದು? ಪ್ರಾಬಬ್ಲಿ BMS. ಥರ್ಡ್ ಯಾವುದು? PS. ಈ ಕಾಲೇಜಸ್ಲಿ ಇವಾಗ ಒಬ್ಬ ಸ್ಟೂಡೆಂಟ್ ಇರ್ತಾರೆ, ಟಾಪ್ ರ್ಯಾಂಕಲ್ಲಿ ಬಂದಿರ್ತಾರೆ, RV ಕಾಲೇಜ್ ಹತ್ರನೇ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ RV ಕಾಲೇಜ್ ಫಸ್ಟ್ ಆಪ್ಷನ್ ಆಗ್ತದೆ. ಬಟ್ BMS ಒಂಚೂರು ಇವಾಗೆಲ್ಲ ಮೆಟ್ರೋ ಇದೆ, ಇಟ್ ಡಸಂಟ್ ಮ್ಯಾಟರ್. ಸೊ BMS ಒಂಚೂರು ದೂರ ಇದೆ, ಟ್ರಾವೆಲ್ ಮಾಡಬೇಕಾಗ್ಬೋದು, ಆರ್ ಪ್ರಾಬ್ಲಿ ಬೆಂಗಳೂರು ಟ್ರಾಫಿಕಲ್ಲಿ ಹಾಸ್ಟೆಲ್ಗೆ ಸೇರಬೇಕಾಗ್ಬೋದು ಅಂತ ಅಂದ್ಕೊಂಡ್ರೆ ಹಾಸ್ಟೆಲ್ ಫೀಸೇನೆ ಲಕ್ಷಾಂತರ ರೂಪಾಯಿ ಇರುತ್ತೆ. ಓಕೆ, ನಾನು ನಿಮಗೆ ಭಯ ಬೆಳೆಸೋದಕ್ಕೆ ಹೇಳ್ತಿಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡಿ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ರೆಡಿ ಇದ್ದಾರೆ ಅಂತಂದರೆ ಸೆಕೆಂಡ್ ಆಪ್ಷನ್ BMS ಹಾಕ್ಕೊಳ್ಳಿ. BMS ಏನು ದೂರ ಇಲ್ಲ ಬೆಂಗಳೂರಲ್ಲಿದ್ದವರಿಗೆ, ಬಟ್ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇನ್ನೊಂದು, ಸೊ ಈ ಥರ ನೀವು ಚಾಯ್ಸಸ್ ಲಿಸ್ಟ್ ಔಟ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಬಿ ಕ್ಲಿಯರ್ ವಿತ್ ದ ನೇಮ್ಸ್ ಆಫ್ ದ ಕಾಲೇಜ್. ಬರ್ಕೊಳೋವಾಗ ಫುಲ್ ನೇಮ್ ಬರ್ಕೊಳ್ಳಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೈಸೂರಲ್ಲಿ NIE ಅಂತ ಒಂದಿದೆ ಕಾಲೇಜ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂತ. ದಿಸ್ ಈಸ್ ಒನ್ ಆಫ್ ದ ಟಾಪ್ ಕಾಲೇಜಸ್, ಗುಡ್ ಕಾಲೇಜ್. ಇನ್ನೊಂದು NIEIT ಅಂತ ಒಂದಿದೆ. ಓಕೆ, ದಿಸ್ ಈಸ್ ಅನ್ ಆ್ಯಾವ್ರೇಜ್ ಕಾಲೇಜ್. ಯಾರೋ ಒಬ್ಬರು ಟಾಪ್ ರ್ಯಾಂಕಲ್ಲಿ ಬಂದು ಮೈಸೂರಲ್ಲಿರೋ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ ಇದನ್ನು ಮೇಲೆ ಹಾಕೋದ್ರ ಬದಲು ಇದನ್ನು ಆಪ್ಷನ್ ಎಂಟ್ರಿ ಮೇಲೆ ಹಾಕಿ ಆ್ಯಾವ್ರೇಜ್ ಕಾಲೇಜ್ಗೆ ಹೋಗಿದ್ದಾರೆ, ಟಾಪ್ ಕಾಲೇಜ್ಗೆ ಹೋಗೋದ್ರ ಬದಲು. ಸೊ ಪ್ರತಿಯೊಂದು ಕಾಲೇಜ್ನ ಡೀಟೇಲ್ಸ್ ಕ್ಲೀನಾಗಿ ಮೆನ್ಷನ್ ಮಾಡಿಕೊಂಡು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದೆ ಹೇಳ್ಕೊಡಿ. ಆಪ್ಷನ್ ಎಂಟ್ರಿ ಮುಂದೆ ಹೇಳ್ಕೊಡ್ತೀನಿ, ಆಪ್ಷನ್ ಎಂಟ್ರಿ ಬಿಟ್ಟಾಗ. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಏನೇ ಇನ್ಫಾರ್ಮೇಷನ್ ಬಿಟ್ಟು KL ಏನೇ ಅಪ್ಡೇಟ್ ಬಿಟ್ಟು ನಿಮ್ಗೆ ಯೂಸ್ ಆಗೋ ಥರ ಇನ್ಫಾರ್ಮೇಷನ್ನ ಇದರಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಸೊ ಅದು ಬಿಟ್ಟು ಇನ್ನನ್ನು ಕಂಟಿನ್ಯೂ ಮಾಡೋದಾದರೆ, ಸೊ ಈ ಟಾಪ್ ಕಾಲೇಜಸ್ ಲಿಸ್ಟ್ ಎಲ್ಲಿ ಸಿಗುತ್ತೆ ಅಂತಂದರೆ ಈಸಿ ಆಪ್ಷನ್ ಗೂಗಲ್. ಇವಾಗ ChatGPT ಇದೆ, ಆ್ಯಂಡ್ ಬೇಕಾದಷ್ಟು AI ಟೂಲ್ಸ್ ಇದ್ದಾವೆ. ಯು ಕ್ಯಾನ್ ಯೂಸ್ ದ್ಯಾಟ್. ಯಾವ ಥರ ಇದೆ, ಪ್ಲೇಸ್ಮೆಂಟ್ಸ್ ಯಾವ ಥರ ಇದೆ, ಯಾವ ಥರ ಚೆನ್ನಾಗಿ ನಡೀತಿದೆ, ಕಾಲೇಜ್ ಹೆಂಗಿದೆ, ಕಾಲೇಜ್ ಫೆಸಿಲಿಟೀಸ್ ಹೆಂಗಿದೆ, ಹಾಸ್ಟೆಲ್ ಹೆಂಗಿದೆ, ಇದೆಲ್ಲ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ನಿಮ್ಗೆ ಇಂಟರ್ನೆಟಲ್ಲಿ ಸಿಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ, ಜೆಮಿನೈ ಆಗಲಿ, ಗೂಗಲ್ ಆಗಲಿ, ChatGPT, ಟೇಕ್ ಹೆಲ್ಪ್ ಆಫ್ ಎನಿಥಿಂಗ್ ಆನ್ಲೈನ್. ಓಕೆ, ಸೊ ಇಷ್ಟರ ಜೊತೆಗೆ ಇವಾಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಕಾಲೇಜ್, ಸೊ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಆಗಲೇ ಮಿಸ್ ಆಯಿತು, ನಾನು ನಿಮ್ಗೆ ತೋರಿಸೋದು ಮರೆತೆ. ಸೊ ಹಿಯರ್ ಫೀಸ್ ಎಲ್ಲಿಂದ ಸಿಗುತ್ತೆ ಇನ್ಫಾರ್ಮೇಷನ್ ಅಂತ ಅಂದರೆ, ಒಂದು ನಿಮಗೆ ಕಾಲೇಜ್ನ ಲಿಸ್ಟ್ KE ಬ್ರೌಚರಲ್ಲಿ ಸಿಗುತ್ತೆ. ಅದು ಬಿಟ್ಟು ಕಾಲೇಜ್ನ ಫೀಸ್ ಎಷ್ಟಿರುತ್ತೆ ಅನ್ನೋದು KE ಅವರೇ ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತಾರೆ, ಫೀಸ್ ಸ್ಟ್ರಕ್ಚರ್ ಅಂತ. ದ್ಯಾಟ್ ವಿಲ್ ಬಿ KE ಫೀಸ್. ಅದು ಬಿಟ್ಟು ಮೋಸ್ಟ್ ಆಫ್ ದ ಇಂಜಿನಿಯರಿಂಗ್ ಕಾಲೇಜಸ್ಲಿ ನನಗೆ ಗೊತ್ತಿರೋ ಪ್ರಕಾರ ಎಕ್ಸ್ಟ್ರಾ ಫೀಸ್ ಕಲೆಕ್ಟ್ ಮಾಡ್ತಾರೆ. ಅರೌಂಡ್ 20,000 to 25,000 or 30,000 ಡಿಪೆಂಡಿಂಗ್ ಆನ್ ಕಾಲೇಜ್ ಎಕ್ಸ್ಟ್ರಾ ಫೀಸ್ ಕಲೆಕ್ಟ್ ಮಾಡ್ತಾರೆ. ಆ ಎಕ್ಸ್ಟ್ರಾ ಫೀಸ್ನ ನೀವು ಕಟ್ಟಬೇಕಾಗುತ್ತೆ. ಅದು ಎಲ್ಲಿ ಗೊತ್ತಾಗುತ್ತೆ ಅಂದರೆ ನೀವು ಕಾಲೇಜಲ್ಲೇ ಗೊತ್ತಾಗೋದು. ಮತ್ತು ಹಾಸ್ಟೆಲ್ ಫೀಸ್ ಎಷ್ಟಿದೆ ಅನ್ನೋದು ಸಹ ಕಾಲೇಜಲ್ಲೇ ಗೊತ್ತಾಗೋದು. ಸೊ KE ಬ್ರೌಚಲ್ಲಿ ಕಾಲೇಜ್ ಲಿಸ್ಟ್ ಕೊಟ್ಟಿರ್ತಾರೆ. ಕಾಲೇಜ್ ಲಿಸ್ಟಲ್ಲಿ ಫೋನ್ ನಂಬರ್ ಸಹ ಇರುತ್ತೆ. ಸೊ ನಿಮಗೆ ಯಾವ ಕಾಲೇಜ್ ಮೇಲೆ ಇಂಟ್ರೆಸ್ಟ್ ಇದೆಯೋ ಆ ನಂಬರ್ಗೆ ಫೋನ್ ಮಾಡಿ ಫೀಸ್ ಎಷ್ಟಿದೆ ಅಂತ ತಿಳ್ಕೊಬೋದು. ಅವ್ರು ಬೈ ಚಾನ್ಸ್ ಕಾಲೇಜ್ ಏನಾದರೂ ತುಂಬ ದೂರ ಇಲ್ಲ ಅಂತಂದರೆ ಒಂದು ವಿಸಿಟ್ ಮಾಡಿ ನೋಡಿ, ನಿಮಗೆ ಡೈರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದನ್ನಾಗಲೇ ಹೇಳೋದು ಮರ್ತೆ. ಸೊ ಇಲ್ಲಿ ನಾನು ಫಸ್ಟ್ RV BMS PS ಅಂತ ಹೇಳಿದೆ. ಸೊ RV BMS PS ಅಲ್ಲಿ ಯು ಆಲ್ಸೋ ನೀಡ್ ಟು ಐಡೆಂಟಿಫೈ ದ ಬ್ರಾಂಚ್ ಆರ್ ದ ಡಿಪಾರ್ಟ್ಮೆಂಟ್ ದಟ್ ಯು ವಾಂಟ್ ಟು ಜಾಯಿನ್. ಇವಾಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ಸ್ ಇಷ್ಟ ಇರುತ್ತೆ, ಆರ್ ಸೆಕೆಂಡ್ ಆಪ್ಷನ್ EC ಇಷ್ಟ ಇರುತ್ತೆ. ಓಕೆ, ಸೊ ಇಲ್ಲಿ RVಯಲ್ಲಿ ಫಸ್ಟ್ ಆಪ್ಷನ್ ಕಂಪ್ಯೂಟರ್ ಹಾಕಿ, ಸೆಕೆಂಡ್ ಆಪ್ಷನ್ EC ಹಾಕಿ. ದಿಸ್ ವಿಲ್ ಬಿ ಯುವರ್ ಫಸ್ಟ್ ಆಪ್ಷನ್, ದಿಸ್ ವಿಲ್ ಬಿ ಯುವರ್ ಸೆಕೆಂಡ್ ಆಪ್ಷನ್. ಅದಾದಮೇಲೆ BMS ಅಲ್ಲಿ ಕಂಪ್ಯೂಟರ್, ದಿಸ್ ವಿಲ್ ಬಿ ಯುವರ್ ಥರ್ಡ್ ಆಪ್ಷನ್. BMS ಅಲ್ಲಿ ಎಲೆಕ್ಟ್ರಾನಿಕ್ಸ್, ದಿಸ್ ವಿಲ್ ಬಿ ಯುವರ್ ಫೋರ್ತ್ ಆಪ್ಷನ್. ಸೊ ಈ ಥರ ನೀವು ಲಿಸ್ಟ್ ಮಾಡ್ಕೊಂಡು ಇಟ್ಕೊಬೇಕು, ಬೇಸ್ಡ್ ಆನ್ ಯುವರ್ ಪ್ರಿಯಾರಿಟಿ, ಬೇಸ್ಡ್ ಆನ್ ದ ಸ್ಕೋಪ್, ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್, ಲೊಕೇಶನ್, ಫೀಸ್. ಈ 4 ಕ್ರೈಟೀರಿಯಲ್ಲಿ ಇಷ್ಟನ್ನು ಡಿಸೈಡ್ ಮಾಡಿ. ಆ್ಯಂಡ್ ಆಲ್ಸೋ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸ್ಪೆಕ್ಟೆಡ್ ರ್ಯಾಂಕಿಂಗ್ ಒಂದು 40,000 ಇದೆ ಅಂತ ಅಂದ್ಕೊಳ್ಳೋಣ. ನಾನು ಟಾಪ್ 5 ಕಾಲೇಜಲ್ಲೇ ಇಂಜಿನಿಯರ್ ಸಿಕ್ಕಿದ್ರೆ ಅಷ್ಟೇ ಮಾಡ್ತೀನಿ ಅಂತ ಅಂದ್ಕೊಳಂಗಿಲ್ಲ. RV, BMS, PES, ಇನ್ಯಾವುದಿದೆ, MSRIT ಅಂದ್ಕೊಳ್ಳಿ, ಆರ್ UVCE ಅಂದ್ಕೊಳ್ಳಿ.
ಟಾಪ್ 5 ಕಾಲೇಜಸ್ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ಯು ಕ್ಯಾನ್ ಟೇಕ್ ದಿಸ್ ಲಿಸ್ಟ್ ಫ್ರಮ್ ಆನ್ಲೈನ್. ಸೊ ಇಲ್ಲಿ ಇಷ್ಟು ಸಿಕ್ಕಿದ್ರೆ ಅಷ್ಟೇ ಮಾಡ್ತೀನಿ ಅಂತ ಅನ್ಕೊಳಂಗಿಲ್ಲ, ಯಾಕಂದರೆ 40,000 ರ್ಯಾಂಕಿಂಗ್ಗೆ ಇಷ್ಟು ಕಾಲೇಜಲ್ಲಿ ಸಿಗೋ ಡೌಟ್ ಇದೆ. ಓಕೆ, ಸೊ ಯು ನೀಡ್ ಟು ಲಿಸ್ಟ್ ಅಟ್ಲೀಸ್ಟ್ 40 ಕಾಲೇಜಸ್ ಆಫ್ ಇಂಜಿನಿಯರಿಂಗ್, 40 ಆಪ್ಷನ್ಸ್. ಇದರಲ್ಲಿ 3 ಬ್ರ್ಯಾಂಚು, ಇದರಲ್ಲಿ 3 ಬ್ರ್ಯಾಂಚು, ಆ ಥರ ಅಂದ್ಕೊಂಡು ನಿಮಗೆ 100% ಸಿಗುವಂಥ ಒಂದು ಕಾಲೇಜ್ನ ಆಪ್ಷನ್ ಲಿಸ್ಟಲ್ಲಿ ಇರಲೇಬೇಕು. ಈ ಥರ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ನೀಟ್ ಸ್ಟೂಡೆಂಟ್ಸ್ ಆದರೆ ಮೆಡಿಕಲ್ ಆಪ್ಷನ್ ಫಸ್ಟು, ಯಾವ್ಯಾವ ಕಾಲೇಜಸ್ಸು. ಆ ಮೆಡಿಕಲ್ ಸಿಕ್ಕಿಲ್ಲ ಅಂದರೆ ಬೈ ಚಾನ್ಸ್ BDS ಇಷ್ಟ ಇದ್ದರೆ BDS, ಅಂದರೆ ಆಯುಷ್, ಆಯುರ್ವೇದ. ಆರ್ ನೆಕ್ಸ್ಟ್ ಆಪ್ಷನ್ ಯಾವುದು ಇಷ್ಟ ಇಲ್ಲ ಅಂದರೆ ವೆಟರ್ನರಿ, ಏನು ಇಂಟ್ರೆಸ್ಟ್ ಇದೆಯೋ ಅದು. ಆರ್ ನೆಕ್ಸ್ಟ್ ಇಂಜಿನಿಯರಿಂಗ್. ಯಾವುದು ಇಲ್ಲ ಅಂದರೆ ಲಾಂಗ್ ಟರ್ಮ್ ಅಂದರೆ ಲಾಂಗ್ ಟರ್ಮ್, ಇಟ್ಸ್ ಯುವರ್ ಚಾಯ್ಸ್. ಸೊ ಒಂದು 25 ಮೆಡಿಕಲ್ ಕಾಲೇಜಸ್ ಹಾಕ್ತೀರಾ, ಒಂದು 25 BDS ಕಾಲೇಜ್ ಹಾಕ್ತೀರಾ, ಒಂದು 25 ಆಯುರ್ವೇದಿಕ್ ಕಾಲೇಜ್ ಇರ್ಬೋದು. ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ 5 ಕಾಲೇಜಸ್ ವೆಟರ್ನರಿ ಆ್ಯಂಡ್ ಇಂಜಿನಿಯರಿಂಗ್. ಇದರಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಮಾತ್ರ ನೀವು ಯಾವ ಕೋರ್ಸ್ ಬೇಕು ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಒಂದು ಬ್ರ್ಯಾಂಚ್ ಡಿಸೈಡ್ ಮಾಡಬೇಕು. EC ಇದೆಯಾ, ಕಂಪ್ಯೂಟರ್ ಸೈನ್ಸ್ ಇದೆಯಾ, ಅಥವಾ ಇವಾಗ ಅಪ್ಕಮಿಂಗ್ ಏನಂತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಯಾವ ಒಂದು ಫೀಲ್ಡಲ್ಲಿ ಜಾಸ್ತಿ ಸ್ಕೋಪ್ ಇದೆ ಅನ್ನೋದನ್ನು ನೀವು ಇಂಜಿನಿಯರಿಂಗ್ ಓದೋದನ್ನ ಹುಡ್ಕೋದೇನು ಕಷ್ಟ ಅಲ್ಲ. ನಿಮ್ಮ ರಿಲೇಟಿವ್ಸಲ್ಲೇ ಇರ್ತಾರೆ, ಅಥವಾ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಇರ್ತಾರೆ, ಅಥವಾ ನಿಮ್ಮ ಕಸಿನ್ಸಲ್ಲಿ ಇರ್ತಾರೆ, ಅಕ್ಕಪಕ್ಕದ ಮನೇಲಿ ಇರ್ತಾರೆ. ವಿಚಾರಿಸಿ, ನಿಮಗೆ ಒಳ್ಳೆ ರೀತಿಯಲ್ಲಿ ಗೈಡ್ ಮಾಡಿ ಓಪನ್ ಆಗಿ ಇರೋದನ್ನು ಹೇಳುವಂಥ ಯಾರನ್ನಾದ್ರೂ ಒಬ್ಬರನ್ನ ಹುಡ್ಕೊಂಡು ಗೈಡ್ ಮಾಡ್ಕೊಳ್ಳಿ. ನೀವು ಯಾರು ಕರೆಕ್ಟಾಗಿ ಗೈಡ್ ಮಾಡ್ತಿಲ್ಲ ಅಂದರೆ ನೀವು ಸರಿಯಾಗಿ ಹುಡುಕಿಲ್ಲ ಅಂತ ಅರ್ಥ ಅಷ್ಟೆ. ಸೊ ಯಾವ ಕೋರ್ಸಸ್ ಇದೆ ಅಂತ ಡಿಸೈಡ್ ಮಾಡಿಕೊಂಡು ನಾನು ಹೇಳಿದ ಕ್ರೈಟೀರಿಯಾ ಪ್ರಕಾರ ಒಂದು 40 to 50 ಲಿಸ್ಟ್, 50 ಅವಶ್ಯಕತೆ ಇಲ್ಲ, ಒಂದು 40 ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ ನಿಮ್ಮ ಪ್ರಿಫರೆನ್ಸಸ್ ಪ್ರಕಾರ. ಬೇಸ್ಡ್ ಆನ್ ಲೊಕೇಶನ್, ನೀವು ಹಾಸ್ಟೆಲ್ಗೆ ಹೋಗಕ್ಕೆ ರೆಡಿ ಇದ್ದೀರಾ, ರೆಡಿ ಇಲ್ವಾ, ಹಾಸ್ಟೆಲ್ಗೆ ಹೋಗಕ್ಕೆ ರೆಡಿ ಇಲ್ಲ ಅಂತಂದರೆ ನಿಮ್ಮ ಮನೆ ಪಕ್ಕದಲ್ಲಿರುವಂಥ ಕಾಲೇಜಸ್ ಹುಡ್ಕೊಳ್ಳಿ. ಮನೆ ಪಕ್ಕ ಅನ್ನೋದಕ್ಕಿಂತ ಹೆಚ್ಚಾಗಿ ಟ್ರಾವೆಲ್ ಮಾಡೋಕ್ಕಾಗುವಂಥ ಒಂದು ಕಾಲೇಜಸ್ ಹುಡ್ಕೊಳ್ಳಿ. ಟ್ರಾವೆಲ್ ಕಾಸ್ಟ್ ಮೆಥಡ್ ಅಂತ ಎಕನಾಮಿಕ್ಸ್ ಎಲ್ಲ ಅಂತಾರೆ, ಇವಾಗ ಬೇಡ ಬಿಡಿ. ಸೊ ಟ್ರಾವೆಲ್ ಮಾಡೋಕ್ಕಾಗೋ ಥರದ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಹಾಸ್ಟೆಲ್ಗೆ ಹೋಗಕ್ಕೆ ರೆಡಿ ಇದ್ದೀರಾ ಅಂತಂದರೆ, ಹಾಸ್ಟೆಲ್ಗೆ ಹೋಗಕ್ಕೆ ರೆಡಿ ಇದ್ದೀರಾ ಅಂತ ಅಂದರೆ ಮಾತ್ರ ದಯವಿಟ್ಟು ಮೇಕ್ ಶ್ಯೂರ್ ನಿಮಗೆ ಫಸ್ಟ್ ಟಾಪ್ 10 ಕಾಲೇಜಸ್ನ ಟಾಪ್ 10 ಕಾಲೇಜಸ್ ಪ್ರಿಯಾರಿಟಿ ಆರ್ಡರ್ ವೈಸಲ್ಲೇ ಹಾಕಿ. ನಿಮಗೆ ಹಾಸ್ಟೆಲ್ಗೆ ಹೋಗಕ್ಕೆ ಏನು ಬೇಜಾರಿಲ್ಲ, ಫೀಸ್ ಕಟ್ಟೋಕ್ಕೆ ಏನು ಬೇಜಾರಿಲ್ಲ ಅಂದರೆ ದಯವಿಟ್ಟು ಟಾಪ್ ಕಾಲೇಜಸ್ ಮಾತ್ರ ಹಾಕ್ಕೊಂಡೋಗಿ ಆರ್ಡರ್ ಪ್ರಕಾರ. ವಿಚ್ ಈಸ್ ನಂಬರ್ 1, ವಿಚ್ ಈಸ್ ನಂಬರ್ 2 ಅಂತಲೇ ಹಾಕ್ಕೊಂಡೋಗಿ. ನಿಮಗೆ RV ಇವಾಗ 10,000 ರ್ಯಾಂಕಿಂಗ್ ಬಂದರೆ RV ಸಿಗುತ್ತೆ ಬಿಡು ಅಂದ್ಬಿಟ್ಟು RV ಫಸ್ಟ್ ಹಾಕಿದೆ, RV ಹಿಂದೆ ಕೆಳಗಡೆ ಹಾಕಕ್ಕೆ ಹೋಗ್ಬೇಡಿ. RV ನಂಬರ್ 1, RV 1ನಲ್ಲೇ ಇರಬೇಕು. ಯಾಕಂತಂದರೆ ನಿಮಗೆ ಸಿಗುತ್ತಾ ಸಿಗಲ್ವಾ ಸಿಸ್ಟಮ್ ಡಿಸೈಡ್ ಮಾಡುತ್ತೆ. ನೀವು ಹಾಕೋದನ್ನು ಫಸ್ಟ್ RVನೇ ಹಾಕಿ. ಅಥವಾ ನಾನೇನಾದರೂ RV ಬದಲು ಬೇರೆ ಕಡೆ ಸಿಗುವಂಥ ಕಾಲೇಜ್ ಏನಾದರೂ ಮೇಲೆ ಹಾಕ್ಬಿಟ್ರೆ ಅದು ನನಗೆ ಫಸ್ಟ್ ಸಿಕ್ಬಿಡುತ್ತೆ, ನಾವು ಸಿಕ್ಕಿಲ್ಲ ಅಂದರೆ ಬೇರೆಯವ್ರಿಗೆ ಯಾರಿಗೂ ಸಿಕ್ಬಿಡುತ್ತೆ. ಈ ಥರ ಕನ್ಫ್ಯೂಷನ್ ಬೇಡ. ನಿಮ್ಮ ರ್ಯಾಂಕ್ ಚೆನ್ನಾಗಿದೆ ಅಂದರೆ ಫಸ್ಟ್ ನಿಮಗೆ ಸೀಟ್ ಕೊಡೋದು. RV ಸಿಗುತ್ತಾ ನೋಡ್ತಾರೆ, ಸಿಕ್ಕಿಲ್ಲ ಅಂದರೆ ಕೆಳಗಡೆಗೆ ಹೋಗ್ತಾರೆ. ಬೇರೆ ಯಾರಾದ್ರೂ ಇಲ್ಲಿರೋ ABC ಕಾಲೇಜ್ನ ಫಸ್ಟ್ ಹಾಕ್ಬಿಟ್ಟಿದ್ರು, ನಾನು ಫಸ್ಟ್ ಹಾಕಿದ್ದು ನಂಗೆ ಸಿಗೋದು, ಅವ್ರಿಗೆ ಸಿಕ್ಬಿಡ್ತು, ಈ ಕನ್ಫ್ಯೂಷನ್ ಬೇಡ. ನಿಮ್ಮ ರ್ಯಾಂಕ್ ಚೆನ್ನಾಗಿದೆ ಅಂತಂದರೆ ನಿಮಗೆ ಫಸ್ಟ್ ರ್ಯಾಂಕ್ ಫಸ್ಟ್ ಸೀಟ್ ಕೊಡೋದು. ಸೊ ಈ ಕನ್ಫ್ಯೂಷನ್ ಬೇಡ. ಸೊ ಆರ್ಡರ್ ಪ್ರಕಾರ ಕರೆಕ್ಟಾಗಿ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡು ಪೇರೆಂಟ್ಸ್ ಹೆಲ್ಪ್ ತೊಗೊಳ್ಳಿ. ಪೇರೆಂಟ್ಸ್ ಹೆಲ್ಪು ಮತ್ತು ಯಾರಾದರೂ ನಾಲೆಜ್ ಇರುವಂಥವ್ರ ಹೆಲ್ಪನ್ನು ಖಂಡಿತವಾಗ್ಲೂ ತೊಗೊಳ್ಳಿ. ಇವಾಗ ಕ್ವೆಶನ್ಸ್ ಕೇಳೋದು, ನೀವು ಎಷ್ಟು ಒಳ್ಳೆ ಕ್ವೆಶನ್ಸ್ ಕೇಳ್ತಾರೆ, ಎಷ್ಟು ಒಳ್ಳೆ ಡೌಟ್ಸ್ ಕೇಳ್ತಾರೆ, ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತೀರಾ ಅನ್ನೋದೇ ತುಂಬ ಮುಖ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಕ್ಷಣದಲ್ಲಿ ಮಾತ್ರ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಎನಿ ಫರ್ದರ್ ಇನ್ಫಾರ್ಮೇಷನ್ ಅಬೌಟ್ CET, KA ಆರ್ ಆಪ್ಷನ್ ಎಂಟ್ರಿ ಆರ್ ಎನಿ ಅದರ್ ಪ್ರೊಸೀಜರ್, ನಾನು ನಮ್ಮ ಚಾನಲಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಈ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿತ್ ದಿಸ್ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ನ ಒಂದು ಲಿಂಕ್ ಹಾಕಿರ್ತೀನಿ. ಅದರಲ್ಲಿ ನಾನು ಆಪ್ಷನ್ ಎಂಟ್ರಿ ಎಲ್ಲ ರಿಲೀಸ್ ಮಾಡಿದಾಗ ಒಂದು ಗೂಗಲ್ ಸೆಷನ್ ಅಥವಾ ಗೂಗಲ್ ಸೆಷನ್ಸ್, ಗೂಗಲ್ ಮೀಟಿಂಗ್ಸ್ ಎಲ್ಲ ಮಾಡಿ ಗೈಡ್ ಮಾಡೋ ಥರ ಒಂದು ಮಾಡೋಕ್ಕಾದರೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನೇ ಅಪ್ಡೇಟ್ ಬಂದು ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡ್ತೀನಿ.
ಸೊ ಟೆಲಿಗ್ರಾಮ್ ಚಾನಲ್ನ ಮಿಸ್ ಮಾಡದೆ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ದಿಸ್ ಇಸ್ ಇಟ್ ಆ್ಯಂಡ್ ಆಲ್ ದ ಬೆಸ್ಟ್. ಒಳ್ಳೇದಾಗಲಿ, ಒಳ್ಳೆ ರಿಸಲ್ಟ್ ಬರಲಿ ಆ್ಯಂಡ್ ಮೇಕ್ ಶೋರ್ ದಟ್ ಯುವರ್ ಡಿಸಿಷನ್ಸ್ ಆರ್ ವೈಸ್. ಓಕೆ, ಯಾವುದೇ ಕನ್ಫ್ಯೂಷನಲ್ಲಿ ಡಿಸಿಷನ್ಸ್ ತೊಗೊಳಕ್ಕೆ ಹೋಗ್ಬೇಡಿ, ಬೇಜಾರು ಮಾಡ್ಕೋಬೇಡಿ ಮಾರ್ಕ್ಸ್ ಕಡಿಮೆ ಬಂದರೆ. ಸೊ ಅಗೈನ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನೇ ಆ್ಯಂಡ್ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.